ಹಲೋ ಎವ್ರಿವನ್, ಈ ನಡುವೆ ಪರ್ಸ್ನಲ್ ಆಗಿ ತುಂಬ ಮೆಸೇಜಸ್ ಮಾಡಿ ಕೇಳ್ತಾ ಇದ್ದೀರಾ ಲಿಶುಗೆ ಯಾವ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಲಿಶು 4 ಇಯರ್ಸ್ ಇರೋವರೆಗೂ ನಾನು ಪಿಡಿಯಾಶೋರ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ಕಾಂಪ್ಲಾನ್ನ ಕೊಡ್ತಾ ಇದ್ದೀನಿ. ಈವನ್ ಡಾಕ್ಟರು ಕೂಡ ನನಗೆ ಈ 2 ಪೌಡರ್ನೇ ಸಜೆಸ್ಟ್ ಮಾಡಿದ್ರು. ಇನ್ನು ಲಿಶು ವಯಸ್ಸಿನ ಮಕ್ಕಳಿದ್ರೆ ಇದನ್ನಂತೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು ಅಥವಾ ರಿವಿಷನ್ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿರುತ್ತೆ. ಲಿಶು ಹೋಮ್ವರ್ಕ್ ಬರೆದ್ಬಿಡ್ತಾಳೆ, ಬಟ್ ರಿವಿಷನ್ ಮಾಡಿಸ್ಬೇಕು ಅಂದರೆ ತುಂಬಾ ಕಷ್ಟ. ಅದಕ್ಕೆ ಏನಾದರೂ ಆ್ಯಕ್ಟಿವಿಟಿ ಕೈಂಡ್ ಆಫ್ ಅಲ್ಲೇ ನಾನು ಅವಳಿಗೆ ರಿವಿಷನ್ನ ಮಾಡಿಸ್ತೀನಿ. ಇನ್ನಿವತ್ತು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಡಬಲ್ ಬೀನ್ಸ್ ಹಾಗೆ ಆಲೂಗೆಡ್ಡೆನ ಹಾಕಿ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಡಬಲ್ ಬೀನ್ಸ್ ತಿನ್ನೋದು ತುಂಬಾ ಒಳ್ಳೆಯದು ಅಂತಾರೆ. ಸೊ ಹಾಗಾಗಿ ಇನ್ನಿದನ್ನ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಒಗ್ಗರಣೆಗೆ ಸೋಂಪು ಹಾಗೆ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರ್ ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನಿವತ್ತು ಲಿಶು ಪ್ರಾಕ್ಟೀಸ್ ಮಾಡ್ತಿದ್ದಂಥ ಬೋರ್ಡ್ ಲಿಂಕ್ ಏನಾದರೂ ಬೇಕು ಅಥವಾ ಅದ್ರ ಬಗ್ಗೆ ಏನಾದರೂ ಡೀಟೇಲ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.